ಜೈಲಿನಿಂದ ಹೊರಬರ್ತಾ ಇದ್ದಂತೆ ವಾಂಗ್ಚುಕ್ ಇನ್ನಷ್ಟು ಮೆತ್ತಗಾದಂತೆ ಕಾಣಿಸ್ತಾ ಇದೆ. ರಾಜಿ ಒಪ್ಪಂದಕ್ಕೂ ಇಳಿದಿದ್ದಾರೆ. ಇದು ಇಡೀ ಲಡಾಖ್ ಜನತೆಯ ನಿರ್ಧಾರವೇ ಅಥವಾ ಸೋನಂ ವಾಂಗ್ಚುಕ್ ಅವರ ಅಭಿಪ್ರಾಯವೇ? ಇದಕ್ಕೆ ಕೇಂದ್ರದಿಂದ ಸೋನಂ ಮೇಲಿರುವ ಒತ್ತಡವೇ ಕಾರಣನಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲಡಾಖನ್ನ 6ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕು, ರಾಜ್ಯ ಸ್ಥಾನಮಾನ ನೀಡಬೇಕು, ಹೀಗೆ ಪ್ರಮುಖ 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಳೆದ 5 ವರ್ಷಗಳಿಗೂ ಅಧಿಕ ಕಾಲದಿಂದ ಹೋರಾಟ ನಡೀತಾನೆ ಹಲವು ಬಾರಿ ಕೇಂದ್ರದ ಜೊತೆಗೆ ಮಾತುಕತೆಯೂ ನಡೆದಿದೆ. ಲಡಾಖ್ ಜನತೆಯ ಈ ಹೋರಾಟದ ಹಾದಿಯಲ್ಲಿ ಜೊತೆಯಾದವರು ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್. ಕೇಂದ್ರದ ಕೆಂಗಣ್ಣಿಗೆ ಗುರಿಯಾಗಿ ಜೈಲಿಗೂ ಕೂಡ ಹೋಗಿ ಬಂದರು. ಆದರೆ ಜೈಲಿನಿಂದ ಹೊರಬರ್ತಾ ಇದ್ದಂತೆ ವಾಂಗ್ಚುಕ್ ಇನ್ನಷ್ಟು ಮೆತ್ತಗಾದಂತೆ ಕಾಣಿಸ್ತಾ ಇದೆ. ರಾಜಿ ಒಪ್ಪಂದಕ್ಕೂ ಇಳಿದಿದ್ದಾರೆ. 2009ರಲ್ಲಿ ಬಿಡುಗಡೆಯಾದಂತಹ ಜನಪ್ರಿಯ ಬಾಲಿವುಡ್ ಸಿನಿಮಾ 3 ಈಡಿಯಟ್ಸ್ನ 3 ಪ್ರಮುಖ ಪಾತ್ರಗಳಲ್ಲಿ ಅಮೀರ್ ಖಾನ್ ನಟನೆಯ ರಣಛೋಡ್ ದಾಸ್ ಚಾಂದರ್ ಪಾತ್ರಕ್ಕೆ ಸ್ಫೂರ್ತಿಯಾದಂಥ ಇಂಜಿನಿಯರ್ ಸೋನಂ ವಾಂಗ್ಚುಕ್ 2023ರಿಂದ ರಾಷ್ಟ್ರವ್ಯಾಪಿಯಾಗಿ ಸುದ್ದಿಯಾಗ್ತಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಲಡಾಖ್ ಹೋರಾಟ. ಲಡಾಖ್ನ ಭೂಮಿ, ಸಂಸ್ಕೃತಿ ಮತ್ತು ಸಂಪನ್ಮೂಲಗಳ ರಕ್ಷಣೆಗಾಗಿ ಲಡಾಖನ್ನ 6ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕು, ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡಬೇಕು, ಸ್ಥಳೀಯ ಉದ್ಯೋಗಕ್ಕಾಗಿ ಸಾರ್ವಜನಿಕ ಸೇವಾ ಆಯೋಗ ರಚಿಸಬೇಕು, ಲೇಹ್ ಮತ್ತು ಕಾರ್ಗಿಲ್ಗೆ ತಲಾ 1 ಲೋಕಸಭಾ ಸ್ಥಾನವನ್ನು ನೀಡಬೇಕು ಅಂತ ಒಟ್ಟು ಪ್ರಮುಖ 4 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 2019ರ ನಂತರದಿಂದ ಲಡಾಖ್ನಲ್ಲಿ ಒಂದು ದೀರ್ಘ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ 2023ರ ಜನವರಿಯಿಂದ ಸೋನಂ ವಾಂಗ್ಚುಕ್ ಜೊತೆಯಾಗಿದ್ದಾರೆ. 5 ಬಾರಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ದಾರೆ. ಆರಂಭದಿಂದಾನೂ ಕೊಂಚ ಮೋದಿ ಭಕ್ತರಾಗಿಯೇ ಇದ್ದವರು ಲಡಾಖ್ನ ಜನರ ಯಾವುದೇ ಬೇಡಿಕೆಗೆ ಮೋದಿ ಸರ್ಕಾರ ಮಣಿತಾ ಇಲ್ಲ ಅಂತ ಅಂದಾಗ ಮಾಜಿ ಮೋದಿ ಭಕ್ತ ಅಂತ ಅನ್ಸ್ಕೊಂಡವರು ಕೇಂದ್ರದ ಧೋರಣೆಗಳನ್ನು ಟೀಕಿಸೋಕೆ ಶುರು ಮಾಡ್ತಾರೆ. ಅಷ್ಟರವರೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸೀಮಿತವಾಗಿದ್ದಂಥ ಲಡಾಖ್ ಜನರ ಹೋರಾಟಕ್ಕೆ ಸೋನಂ ವಾಂಗ್ಚುಕ್ ಕೈ ಜೋಡಿಸ್ತಾ ಇದ್ದಂತೆ ಇಡೀ ದೇಶದ ಗಮನ ಸೆಳೆಯುತ್ತೆ. ಹೋರಾಟಗಾರರ, ಪತ್ರಕರ್ತರ ನಿಯೋಗಗಳು ಲಡಾಖ್ಗೆ ಭೇಟಿ ಕೊಡುತ್ತೆ. ಲಡಾಖಿಗರ ಮತ್ತು ಸೋನಂ ಬೆಂಬಲಕ್ಕೆ ನಿಲ್ಲತ್ತೆ. ಇವಿಷ್ಟ ಆಗ್ತಿದ್ದಂತೆ ಕೇಂದ್ರ ಸರ್ಕಾರದ ಕಣ್ಣು ಸೋನಂ ವಾಂಗ್ಚುಕ್ ಅವರ ಮೇಲೆ ಬೀಳುತ್ತೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಲೇಹ್ನಲ್ಲಿ ನಡೆದಂಥ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿ 4 ಸಾವನ್ನಪ್ಪಿ ಹಲವು ಮಂದಿ ಗಾಯಗೊಂಡಿದ್ದಾರೆ. ಅದಾಗಲೇ ಸೋನಂ ಅವರನ್ನೇ ಗುರಿಯಾಗಿಸಿಕೊಂಡಿದ್ದಂಥ ಕೇಂದ್ರದ ಮೋದಿ ಸರ್ಕಾರ ಈ ಹಿಂಸಾಚಾರದ ಸಂಪೂರ್ಣ ಹೊಣೆಯನ್ನ ಸೋನಂ ವಾಂಗ್ಚುಕ್ ಅವರ ಮೇಲೇನೆ ಹಾಕ್ಬಿಡತ್ತೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆ NSA ಅಡಿಯಲ್ಲಿ ಬಂಧನ ಮಾಡುತ್ತೆ. 150ಕ್ಕೂ ಅಧಿಕ ದಿನಗಳ ಕಾಲ ಜೈಲಲ್ಲಿದ್ದಂಥ ಸೋನಂ ವಾಂಗ್ಚುಕ್ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಗಳು ಸಿಗದ ಕೇಂದ್ರ ಕೊನೆಗೂ NSA ಕೈಬಿಡತ್ತೆ. ಸೋನಂ ಜೈಲಿನಿಂದ ಹೊರಬಂದ್ರು. ಇವಿಷ್ಟು ಬೆಳವಣಿಗೆ ನಂತರ ಸೋನಂ ವರಸೆ ಕೊಂಚ ಬದಲಾದಂತೆ ಕಾಣಿಸ್ತಾ ಇದೆ. ಬಿಡುಗಡೆ ನಂತರ ದೆಹಲಿಯಲ್ಲಿ ನಡೆದ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಒಟ್ಟಾರೆ 2 ಮುಖ್ಯ ಬೇಡಿಕೆಗಳಿದೆ. 6ನೇ ಪರಿಚ್ಛೇದದ ಅಡಿ ರಕ್ಷಣೆ ಮತ್ತು ರಾಜ್ಯ ಸ್ಥಾನಮಾನ ಎರಡೂ ಸಿಗದೇ ಇದ್ರೆ ಒಂದಾದರೂ ಸಾಕು, ಅದೇ ರೀತಿ ಸಂಭಾಷಣೆಯನ್ನು ಮುಂದುವರಿಸ್ತೇವೆ ಅಂತ ಸೋನಂ ವಾಂಗ್ಚುಕ್ ಹೇಳ್ಕೊಂಡಿದ್ದಾರೆ. ಅಂದ್ರೆ ಜೈಲಿನಿಂದ ಹೊರಬರ್ತಾ ಇದ್ದಂತೆ ಮಾಜಿ ಮೋದಿ ಭಕ್ತ ಮತ್ತೆ ಬದಲಾಗ್ತಿದ್ದಾರಾ? ಈ ಪ್ರಶ್ನೆ ಎದುರಾಗತ್ತೆ. ಇವೆಲ್ಲವೂ ಸಹ ಲಡಾಖ್ ಜನರ ಹೋರಾಟದ ಹಾದಿಯೇ ಬದಲಾಗ್ತಾ ಇದೆಯಾ? ಅಷ್ಟಕ್ಕೂ ಇದು ಇಡೀ ಲಡಾಖ್ ಜನತೆಯ ನಿರ್ಧಾರನ ಅಥವಾ ಸೋನಂ ವಾಂಗ್ಚುಕ್ ಅವರ ಅಭಿಪ್ರಾಯ ಮಾತ್ರನಾ? ಸೋನಂ ಅವರ ಹೇಳಿಕೆಯನ್ನ ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಒಪ್ಪತ್ತಾ? ಹೀಗೆ ಹಲವು ಪ್ರಶ್ನೆಗಳು ಹುಟ್ಟಿದೆ. ಇನ್ನು ಈ ಬಗ್ಗೆ ಈದಿನ.com ಜೊತೆ ಮಾತಾಡಿದ KDA ಹಿರಿಯ ಸದಸ್ಯ ಲಡಾಖ್ ಹೋರಾಟಗಾರ ಸಜ್ಜಾದ್ ಕಾರ್ಗಿಲಿ ಸೋನಂ ವಾಂಗ್ಚುಕ್ ಅವರು ವಿನ್ ಸಿಚುವೇಶನ್ ಕಡೆ ಅಂದ್ರೆ ಇಬ್ಬರಿಗೂ ಲಾಭವಾಗುವ ನಿರ್ಧಾರ ಸಾಗಬೇಕು ಅಂತ ಹೇಳಿದ್ದಾರೆ. ಸೊ ರಾಜ್ಯ ಸ್ಥಾನಮಾನ ಅಥವಾ 6ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಅನ್ನೋ 2 ಆಗ್ರಹದಲ್ಲಿ ಒಂದು ಸಾಕು ಅನ್ನೋ ಹೇಳಿಕೆಯನ್ನ ಅವರು ನೀಡಿದಾರೆಯೇ ಅನ್ನೋದು ನನಗೆ ಸ್ಪಷ್ಟ ಇಲ್ಲ. ಆದರೆ ನಾವು ರಾಜಿ ಒಪ್ಪಂದ ಮಾಡ್ಕೊಳ್ಬೇಕಾಗತ್ತೆ ಅಂತ ಸೋನಂ ಅವರು ಹೇಳಿರೋದು ನಿಜ ಅಂತ ಹೇಳಿದ್ದಾರೆ. ನಾವು ಕೂಡ ಮಾತುಕತೆ ಮಾಡಬೇಕು ಅಂತಾನೆ ಹೇಳ್ತೇವೆ, ಆದರೆ ಈ ಸಂಧಾನ ಫಲಪ್ರದವಾಗಿರಬೇಕು. ಇದು ನಮ್ಮ ಬೇಡಿಕೆಯಾಗಿದೆ. ಹಾಗೇನೆ ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡಬೇಕು ಮತ್ತು 6ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏನೇ ಇದ್ರೂ ಲಡಾಖ್ನ KDA LAB ನಿರ್ಧಾರ ತೆಗೆದುಕೊಳ್ಳುತ್ತೆ. ಸೊ ಈವರೆಗೂ ನಾವು ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು.
ಇನ್ನು ಸೋನಂ ಅವರು ಜೈಲಿನಿಂದ ಹೊರಬಂದ ಬಳಿಕ ಸಭೆ ನಡೆದಿದ್ಯಾ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಕಾರ್ಗಿಲ್, ಈವರೆಗೂ ಯಾವುದೇ ಸಭೆ ಆಗಿಲ್ಲ. ಆದರೆ ಸೋನಂ ಅವರು ಇನ್ನೆರಡು ದಿನಗಳಲ್ಲಿ ನಮ್ಮ ಪ್ರತಿಭಟನೆಯ ಜೊತೆ ಮತ್ತೆ ಸೇರಲಿದ್ದಾರೆ. ನಾವು ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತೇವೆ. ಅಷ್ಟಕ್ಕೂ ಸೋನಂ ಅವರು ಈ ಹೋರಾಟಕ್ಕೆ ಬೆಂಬಲ ನೀಡ್ತಾರೆಯೇ ಹೊರತು ಈ ಚಳುವಳಿಯ ಮುಂದಾಳತ್ವ ವಹಿಸಿದ್ದವರಲ್ಲ. ಏನೇ ನಿರ್ಧಾರ ಇದ್ರೂ ಸಹ ಅದನ್ನ ಲೇಹ್ ಅಪೆಕ್ಸ್ ಬಾಡಿ ಮತ್ತು ಕಾರ್ಗಿಲ್ ಡೆಮೊಕ್ರೆಟಿಕ್ ಅಲಯನ್ಸ್ ತೆಗೆದುಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಅಷ್ಟಕ್ಕೂ ಸೋನಂ ವಾಂಗ್ಚುಕ್ ಅವರ ಹೇಳಿಕೆ ಈಗ ರಾಜಕೀಯ ಸಾಮಾಜಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸೋನಂ ಅವರ ಹೇಳಿಕೆಯು ಬರೀ ಒಂದು ಹೇಳಿಕೆಯಾಗಿ ಉಳಿದಿಲ್ಲ, ಅವರ ಹೋರಾಟದ ಹಾದಿಯಲ್ಲಿನ ದೊಡ್ಡ ಬದಲಾವಣೆಯಂತೆ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಸೋನಂ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಗಳನ್ನ ಹಾಡಿ ಹೋಗಲಿರೋದು ಮುನ್ನೆಲೆಗೆ ಬರ್ತಾ ಇದೆ. ಸೋನಂ ಆರಂಭದಿಂದಾನು ಪ್ರಧಾನಿ ಮೋದಿ ಅವರಿಗೆ ಹಲವು ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. 370ನೇ ವಿಧಿ ರದ್ದಾದಾಗ ಲಡಾಖನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದಕ್ಕೆ ಮೋದಿ ಅವರನ್ನ ಶ್ಲಾಘಿಸಿದ್ರು. ಮೋದಿ ಅವರ ವಿಕಸಿತ ಭಾರತದ ಕನಸಿನ ಮೇಲೆ ಭರವಸೆ ಇದೆ, ಆದರೆ ಆ ಅಭಿವೃದ್ಧಿ ಲಡಾಖ್ನ ಪರಿಸರವನ್ನ ನಾಶ ಮಾಡಬಾರದು ಅನ್ನೋ ಹೇಳಿಕೆಗಳನ್ನ ಕೊಟ್ಟಿದ್ರು. ಏನೇ ಆದ್ರೂ ಲಡಾಖ್ ಜನರ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು, ಅದು ಬಿಜೆಪಿಯೇ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆ ಅಂತ ಆಗಾಗ ಕೇಂದ್ರ ಸರ್ಕಾರವನ್ನ ನೆನಪಿಸ್ತಾ ಬಂದವರು. ಆದರೆ ಜೈಲು ಸೇರಿ ಹೊರಬರ್ತಾ ಇದ್ದಂತೆ ಕೊಂಚ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಕೇಂದ್ರದಿಂದ ಸೋನಂ ಮೇಲಿರುವ ಒತ್ತಡ ಕಾರಣನಾ ಗೊತ್ತಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.